ಆತ್ಮೀಯ ಬಳಕೆದಾರರೇ, ಈ ವಿಡಿಯೋನಲ್ಲಿ ನಾವು ನಿಮಗೆ UDID ಕಾರ್ಡ್ ಅಂದರೆ ಯುನಿಕ್ ಡಿಸಬಿಲಿಟಿ ID ಕಾರ್ಡನ್ನು ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೇವೆ. ಮೊದಲಿಗೆ UDID ಅಂದರೆ ಯುನಿಕ್ ಡಿಸಬಿಲಿಟಿ ID ಅಂಗವಿಕಲ ಹೊಂದಿರುವ ವ್ಯಕ್ತಿಗಳಿಗೆ ನೀಡಲಾಗುತ್ತದೆ. ಈ ಕಾರ್ಡ್ ಮೂಲಕ ಗವರ್ನಮೆಂಟ್ನ ವಿವಿಧ ಸ್ಕೀಮ್ಗಳ ಬೆನಿಫಿಟ್ಸನ್ನು ಸುಲಭವಾಗಿ ಪಡೆಯಬಹುದು. ಈ ಕಾರ್ಡ್ನಲ್ಲಿ ನಿಮ್ಮ ಅಂಗವಿಕಲತೆಯ ಎಲ್ಲ ಮಾಹಿತಿಗಳು ಒಂದೇ ಸ್ಥಳದಲ್ಲಿ ಇರುತ್ತವೆ. ಇದರಲ್ಲಿ ನಿಮಗೆ ಅಂಗವಿಕಲತೆಯ ಪ್ರಕಾರ ಮತ್ತು ಅದರ ಪ್ರಮಾಣದ ಮಾಹಿತಿ ಇರುತ್ತದೆ. UDID ಕಾರ್ಡ್ ಅಂಗವಿಕಲತೆ ಹೊಂದಿರುವ ವ್ಯಕ್ತಿಗಳಿಗೆ ಸರ್ಕಾರ ಮತ್ತು ಖಾಸಗಿ ಸಂಸ್ಥೆಗಳ ವಿವಿಧ ಸೇವೆಗಳು ಹಾಗೂ ಸೌಲಭ್ಯಗಳನ್ನು ಪಡೆಯಲು ಸಹಾಯ ಮಾಡುತ್ತೆ. ಹಾಗಾದರೆ ಈ UDID ಕಾರ್ಡ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತೇವೆ. ಮೊದಲಿಗೆ ನಮ್ಮ ಪೋರ್ಟಲ್ಗೆ ಲಾಗಿನ್ ಆಗಿ ಪ್ರಿಂಟ್ ಸರ್ವಿಸಸ್ನನ್ನು ಕ್ಲಿಕ್ ಮಾಡಿ UDID ಸರ್ವಿಸಸ್ ಇನ್ಸ್ಟೆಂಟ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಿ. ನಂತರ UDID ಕಾರ್ಡ್ ನ್ಯೂ ಅಪ್ಲೈ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ನೀವು ಅಪ್ಲಿಕೇಶನ್ ಫಿಲಪ್ ಮಾಡ್ತಾ ಹೋಗಬೇಕು. ಮೊದಲಿಗೆ ಅಪ್ಲಿಕೆಂಟ್ ನೇಮನ್ನು ಎಂಟರ್ ಮಾಡಿ. ಇದಾದ ನಂತರ ಅಪ್ಲಿಕೆಂಟ್ನ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ. ನಂತರ ಅವರ ಆಧಾರ್ ನಂಬರನ್ನು ಎಂಟರ್ ಮಾಡಿ. ಇದಾದ ನಂತರ ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ರಿಲೇಷನ್ ಬಿಟ್ವೀನ್ ಅಪ್ಲಿಕೆಂಟ್ ಆ್ಯಂಡ್ ಕೋ ಅಪ್ಲಿಕೆಂಟನ್ನು ಮೆನ್ಷನ್ ಮಾಡಿ. ಇದಾದ ನಂತರ ನೇಮ್ ಆಫ್ ಅಪ್ಲಿಕೆಂಟ್ಸ್ ಫಾದರ್, ಮದರ್ ಆರ್ ಗಾರ್ಡಿಯನ್ ಅಂದರೆ ಇಲ್ಲಿ ಯಾವ ಕೋ ಅಪ್ಲಿಕೆಂಟನ್ನು ಮೆನ್ಷನ್ ಮಾಡಿದಿರೋ ಅವರ ನೇಮನ್ನು ಎಂಟರ್ ಮಾಡಿ. ನಂತರ ಅಪ್ಲಿಕೆಂಟ್ನ ಗಾರ್ಡಿಯನ್ ಅಂದರೆ ಫಾದರ್ ಆಗಿದ್ದರೆ ಫಾದರ್, ನೀವು ಯಾರನ್ನ ಮೆನ್ಷನ್ ಮಾಡಿದಿರೋ ಅವರ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ. ಇದಾದ ನಂತರ ಡಿಸಬಿಲಿಟಿ ಟೈಪ್ನಲ್ಲಿ ಬಂದು ಸೆಲೆಕ್ಟ್ ಆಪ್ಷನ್ನಲ್ಲಿ ಡಿಸಬಿಲಿಟಿ ಟೈಪನ್ನು ಸೆಲೆಕ್ಟ್ ಮಾಡಿ. ಇದಾದ ನಂತರ ಡಿಸಬಿಲಿಟಿ ಡ್ಯೂ ಟು ಅಂದರೆ ಡಿಸಬಿಲಿಟಿಯ ರೀಸನನ್ನು ಎಂಟರ್ ಮಾಡಿ. ಇದಾದ ನಂತರ ಡಿಸಬಿಲಿಟಿ ಬೈ ಬರ್ತ್ ಸೆಲೆಕ್ಟ್ ಆಪ್ಷನ್ನಲ್ಲಿ ಎಸ್ ಆಗಿದ್ದರೆ ಎಸ್ ಅಥವಾ ನೋ ಆಗಿದ್ದರೆ ನೋ ಅಂತ ಎಂಟರ್ ಮಾಡಿ. ಇಲ್ಲಿ ಹಾಸ್ಪಿಟಲ್ ನೇಮನ್ನು ಎಂಟರ್ ಮಾಡಿ. ಇಲ್ಲಿ ಅಪ್ಲೋಡ್ ಅಪ್ಲಿಕೆಂಟ್ ಫೋಟೋನಲ್ಲಿ ಬಂದು ನಿಮ್ಮ ಅಪ್ಲಿಕೆಂಟ್ನ ಫೋಟೋವನ್ನು ಅಪ್ಲೋಡ್ ಮಾಡಬೇಕು. ಅದು 2 MB ಒಳಗಡೆ ಮಾತ್ರ ಇರಬೇಕು. ಹಾಗೆ ಅಪ್ಲಿಕೆಂಟ್ನ ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕು. ಇದಾದ ನಂತರ ಅಪ್ಲೋಡ್ ಆಧಾರ್ನಲ್ಲಿ ಬಂದು ನಿಮ್ಮ ಅಪ್ಲಿಕೆಂಟ್ನ ಆಧಾರ್ ಫೈಲನ್ನು ಅಪ್ಲೋಡ್ ಮಾಡಬೇಕು. ಹಾಗೆ ಎಲ್ಲ ಕೂಡ 2 MB ಒಳಗಡೆನೇ ಇರಬೇಕು. ಇದಾದ ನಂತರ ಸಬ್ಮಿಟ್ ಫಾರ್ಮ್ ಅಂತ ಕ್ಲಿಕ್ ಮಾಡಿ. ಪ್ರೊಸೀಡ್ ವಿತ್ ಕಾರ್ಡ್ಸ್ ವ್ಯಾಲೆಟ್ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮಗೆ ವಿದಿನ್ 2 ವರ್ಕಿಂಗ್ ಅವರ್ಸ್ನಲ್ಲಿ ನಿಮ್ಮ ಅಕ್ನಾಲೆಜ್ಮೆಂಟ್ ಇಲ್ಲಿ ಶೋ ಆಗುತ್ತೆ. ಈ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.